ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೊಸ ಕತೆ ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ದಿನಬಂಧು ಕುಟುಂಬದವರು ಕಾಂತಲಕ್ಷ್ಮಿ ಮನೆಗೆ ಹೆಣ್ಣನ್ನು ನೋಡೋ ಶಾಸ್ತ್ರಕ್ಕೆ ಬಂದಿರ್ತಾರೆ. ಆಗ ದಿನಬಂಧು ಅವರು, ರೀ ವೀರಣ್ಣನವ್ರೆ, ನಿಮ್ ಬಿಸಿನೆಸ್ ಏನು, ಎಂತದ್ದು ಅಂತ ಸ್ವಲ್ಪ ಹೇಳಿ, ನಾವು ಸ್ವಲ್ಪ ತಿಳ್ಕೊತೀವಿ ಅಂತ ಹೇಳಿದಾಗ, ಅದು ನಾನು ಚಿಕ್ಕವನಿದ್ದಾಗಿಂದಾನೇ ನನ್ಗೆ ಮದ್ವೆ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೊಡೋದು ಅಂತ ಹೇಳ್ತಾ ಇರುವಾಗ, ಅದೇ ಟೈಮಿಗೆ ಕಾಂತಲಕ್ಷ್ಮಿ ಅಕ್ಕ ಅದೇ ಗೊಂಬೆ ಮಾಡ್ಕೊಡೋದು ಅಂತ ಹೇಳೇ ಬಿಡ್ತಾಳೆ. ಏನು ಗೊಂಬೆ ಮಾಡ್ಕೊಡೋದಾ ಅಂತ ಎಲ್ರು ಶಾಕ್ ಆಗ್ತಾರೆ. ಆಗ ಕಾಂತಲಕ್ಷ್ಮಿ, ಓ ಅದಲ್ಲ, ಅದು ಮದ್ವೆ ಕಾರ್ಯಕ್ರಮಗಳಿಗೆಲ್ಲ ನಾವೆಲ್ಲ ಹಿತ್ತಾಳೆ ತಾಮ್ರದ್ದು ಎಲ್ಲ ಎಡೆಲ್ ಮಾಡ್ಕೊಡ್ತೀವಲ್ಲ, ಅದೇ ನಮ್ದು ಬಿಸ್ನೆಸ್ ಇದೆ, ಅದ್ರ ಬಗ್ಗೆ ನನ್ನ ಮನೆಯವ್ರು ಹೇಳ್ತಾ ಇದ್ರು ಅಷ್ಟೇ, ಅದನ್ನ ನಮ್ಮ ಅಕ್ಕ ಗೊಂಬೆ ಅಂದ್ಬಿಟ್ಲು ಅಂತ ಹೇಳ್ತಾಳೆ. ಅದೇ ಟೈಮಿಗೆ ದೀನಬಂಧುವಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲು ಪುರೋಹಿತರು ಕಾಲ್ ಮಾಡಿರ್ತಾರೆ. ಆಗ ಆ ಕಾಲ್ನ ರಿಸೀವ್ ಮಾಡಕ್ಕೆ ಹೊರಗಡೆ ಬರ್ತಾನೆ ದೀನಬಂಧು. ಆ ಕಡೆ ಪುರೋಹಿತರು, ಅಲ್ಲ ನೋಡಿ ಯಜಮಾನ್ರೆ, ನಿಮ್ಮ ಮೊಮ್ಮಗನಿಗೆ ಇದೇ ವಾರದಲ್ಲಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ಬೇಕು, ಅದು ಇವತ್ತೇ ಮಾಡಿ ಮುಗಿಸ್ಬೇಕು. ಯಾಕಂದ್ರೆ ಈ ಒಂದು ವಾರದಲ್ಲಿ ಅವನಿಗೆ ಮದ್ವೆ ಆಗಿಲ್ಲ ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಅವನಿಗೆ ಮದ್ವೆ ಆಗಲ್ಲ. ನಿಮ್ಮ ಮೊಮ್ಮಗ ಬ್ರಹ್ಮಚಾರಿಯಾಗೇನೆ ಉಳ್ಕೊಂಡ್ಬಿಡ್ತಾನೆ ಅಷ್ಟೇ. ಎಲ್ಲ ರೆಡಿ ಮಾಡ್ಕೊಳಕ್ ಅವ್ರಿಗೆ ಹೇಳಿ, ನಾನು ಇವಾಗ್ಲೇ ಹೊರಟು ಬರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಪುರೋಹಿತ. ತಂದೆ ಯಾರ ಜೊತೆ ಫೋನ್ನಲ್ಲಿ ಮಾತಾಡೋದನ್ನ ಕಂಡು ಮಕ್ಕಳಿಬ್ರು ಹೊರಗಡೆ ಬರ್ತಾರೆ. ಏನಪ್ಪಾ ಏನಾಯ್ತು ಅಂತ ಹೇಳಿದಾಗ, ಶುಭಶ್ಯ ಶೀಘ್ರಂ ಅಷ್ಟು ಮಾತ್ರ ಹೇಳಕ್ಕಾಗೋದು, ಬೇಗ ನಡೀರಿ, ಎಲ್ಲ ವ್ಯವಸ್ಥೆನೂ ಇವತ್ತೇ ಮಾಡೋಣ, ಇವತ್ತೇನಾದ್ರೂ ಆಗ್ಲಿ ಎಂಗೇಜ್ಮೆಂಟ್ ಮಾಡೇ ಬಿಡೋಣ ಅಂತ ಮಾತಾಡ್ಕೊಂಡು ವಿವೇಕ್ಗೆ ಕಾಲ್ ಮಾಡ್ತಾರೆ. ಆ ಕಡೆ ವಿವೇಕ್, ಹೇಳ್ತಾತ ಅಂತ ಹೇಳಿದಾಗ, ಎಲ್ಲಿದೆಯಾ ವಿವೇಕ್ ಅಂತ ಹೇಳ್ತಾರೆ ತಾತ. ಅದು ತಾತ, ನನ್ನ ಕಾರ್ ಕೆಟ್ಟೋಗಿತ್ತು, ಅದಕ್ಕೆ ಇಲ್ಲೇ ರೋಡಲ್ಲಿ ನಿಂತಿದ್ದೆ ಅಂತ ವಿವೇಕ್ ಹೇಳ್ತಾನೆ. ನಂಗೆ ಗೊತ್ತಿಲ್ಲ, ನೀನ್ 15 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು ಅಷ್ಟೇ, ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ ತಾತ ಕಾಲ್ನ ಕಟ್ ಮಾಡ್ತಾನೆ. ಆಗ ಪಕ್ಕದಲ್ಲಿರೋ ಸದ್ಗುಣ, ಏನ್ ಸಾರ್, ಯಾರು ಫೋನ್ ಮಾಡಿದ್ರು ಅಂತ ಕೇಳಿದಾಗ, ಅದು ತಾತ 15 ನಿಮಿಷದಲ್ಲೇ ಅಲ್ಲಿ ಇರ್ಬೇಕಂತೆ, ಏನೋ ಗೊತ್ತಿಲ್ಲ, ತುಂಬಾನೇ ಅರ್ಜೆಂಟ್ ಇದ್ದಂಗಿದೆ ಅಂತ ಹೇಳಿದಾಗ, ಅದು ಕಾರ್ನ ಕಳಿಸ್ಬಿಡು ಕೇಳಿ ಅಂತ ಹೇಳ್ತಾನೆ. ಏನು ಕಾರ್ನ ಕಳಿಸ್ಬಿಡು ಅಂತ ಹೇಳ್ಬೇಕಾ, ಬೇಗ ಕ್ಯಾಬ್ನ ಬುಕ್ ಮಾಡು ಹೋಗೋಣ ಅಂತ ವಿವೇಕ್ ಹೇಳಿದಾಗ ಸದ್ಗುಣ, ಸರ್ ಇವಾಗ ತಾನೇ ನ್ಯೂಸ್ ನೋಡಿದೆ, ಎಲ್ಲ ಕ್ಯಾಬು ಆಟೋ ಬಸ್ಸು ಎಲ್ಲ ರಜೆ ಅಂತೆ, ಏನೋ ಸ್ಟ್ರೈಕ್ ಮಾಡ್ತಾ ಇದಾರಂತೆ, ಅದಕ್ಕೆ ನಾವು ಹೋಗೋಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಈ ಪುಣ್ಯವತಿ ಹತ್ರನೇ ನಾವು ಡ್ರಾಪ್ ಕೇಳ್ಬಿಡೋಣ, ಹೇಗಾದ್ರೂ ಮಾಡಿ ಅವಳ ಗಾಡಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಡಿ, ಆಮೇಲೆ ತಾತನ ಕೋಪಕ್ಕೆ ಗುರಿ ಆಗ್ಬೇಕಾಗತ್ತೆ, ಯೋಚನೆ ಮಾಡಿ ಅಂತ ಹೇಳಿದಾಗ, ಏನು ಇವಳ ಜೊತೆ ನಾನು ಅವಳು ಗಾಡಿಯಲ್ಲಿ ಹೋಗ್ಬೇಕಾ, ನೆವರ್, ಸಾಧ್ಯನೇ ಇಲ್ಲ. ಅಲ್ಲ ಸಾರ್, ನೀವು ಈ ತರ ಮಾಡ್ಕೊಂಡು ನಿಂತ್ರೆ ಅಲ್ಲಿ ತಾತನ್ಗೆ ಯಾರು ಉತ್ತರ ಕೊಡೋರು, ನಾನು ಹೋಗಿ ಮಾತಾಡ್ತೀನಿ, ನೀವು ಸುಮ್ಮನೆ ಇರ್ರಿ ಅಂತ ಅನ್ಕೊಂಡು ಪುಣ್ಯವತಿ ಅಂದ್ರೆ ಗೌರಿ ಹತ್ರ ಹೋಗಿ, ಮೇಡಮ್ ಹೇಗಾದ್ರೂ ಮಾಡಿ ನಮ್ಮ ಸರ್ನ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದಾಗ, ಏನು ಇವರು ನನ್ನ ಗಾಡಿ ಹತ್ರ ಬಂದು ಕೊಡ್ತಾರಾ, ಓ ಅಪಶಕನ ಅದು ಇದು ಅಂತ ಹೇಳ್ತಾ ಇದ್ರು, ಮತ್ತೆ ನನ್ನ ಜೊತೆ ಬಂದ್ರೆ ಇವ್ರ ಅಪಶಕನ ಶಕನ ಆಗ್ಬಿಡುತ್ತಾ ಅಂತ ಕಿಂಡಲ್ ಮಾಡ್ತಾಳೆ. ಆಗ ಸದ್ಗುಣ, ಏನಿಲ್ಲ ಬಿಡಿ ಮೇಡಮ್, ಸ್ವಲ್ಪ ಅರ್ಜೆಂಟ್ ಇದೆ ಪ್ಲೀಸ್ ಅಂತ ಹೇಳಿದಾಗ, ಸರಿ ಸರಿ, ನನ್ನಿಂದ ಆಗಿರೋ ತಪ್ಪನ ನಾನೇ ಸರಿ ಮಾಡ್ತೀನಿ, ಸರಿ ಬಂದು ಕೂತ್ಕೊಳ್ಳೋಕೆ ಹೇಳು ನಿಮ್ ಸಾರ್ನ ಅಂತ ಹೇಳ್ತಾಳೆ. ಆಗ ವಿವೇಕ್, ಏನು ನಾನ್ ಹಿಂದೆ ಕೂತ್ಕೋಬೇಕಂತ, ನೆವರ್, ಆಗೋದಿಲ್ಲ, ನಾನು ಇವಳು ಗಾಡಿಯಲ್ಲಿ ಹಿಂದೆ ಕೂತ್ರೆ ನನ್ ಮರ್ಯಾದೆ ಏನಾಗ್ಬೇಕು, ಇಲ್ಲ ನಾನೇ ಹೊಡಿತೀನಿ, ಬೇಕಾದ್ರೆ ಅವಳನ್ನೇ ಹಿಂದೆ ಕೂಡು ಅಂತ ಹೇಳು ಅಂತ ಸದ್ಗುಣನ್ಗೆ ಹೇಳ್ತಾನೆ. ಆಗ ಸದ್ಗುಣ, ಮೇಡಮ್ ನಮ್ ಸಾರೆ ಗಾಡಿ ಓಡಿಸ್ತಾರೆ, ನೀವು ದಯವಿಟ್ಟು ಹಿಂದ್ ಕೊಡಿ ಅಂತ ಹೇಳಿ ಹಾಗೂ ಹೀಗೂ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ನಮ್ ಗೌರಿ ವಿವೇಕ್ಗೆ ಡ್ರಾಪ್ ಕೊಡ್ತಾಳೆ. ಈ ಕಡೆ ಮನೇಲಿ ದೀನಬಂಧು ಕುಟುಂಬದವರು ಕಾಂತಲಕ್ಷ್ಮಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅಲ್ಲ, ನಿಮ್ ಬಿಸ್ನೆಸ್ ಏನು ಏನು ಎಂತ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ, ಪದೇ ಪದೇ ನೀವೇ ಮಾತಾಡ್ತಾ ಇದ್ದೀರಾ, ನಿಮ್ ಮನೆಯವರು ಏನು ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಾ ಇರುವಾಗ, ನಮ್ ಸೀರಿಯಲ್ ವಿಲನ್ ಅನಿಕೇತ್ ಅವರ ತಾಯಿ, ಏನು ನಿಮ್ ಯಜಮಾನ್ರು ಮೌನ ವ್ರತ ಮಾಡ್ತಿದಾರ ಹೇಗೆ, ಏನು ಮಾತಾಡ್ತಾನೆ ಇಲ್ಲ, ಅವ್ರ ಬದ್ಲಿ ನೀವೇನೇ ಉತ್ತರ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅದು ಹಾಗಲ್ಲ, ತುಂಬಿದ್ ಕೂಡ ತುಳ್ಕಲ್ಲ ಅಂತಾರೆ ನೋಡಿ, ಹಾಗ್ ನಮ್ಮ ಮನೆಯವರು ಯಾರು, ವೀರರಾವ್ ಬಹದ್ದೂರ್ ಅವರು, ಅವರು ಈ ತರ ಎಲ್ಲ ಮಾತಾಡಕ್ ಹೋಗಲ್ಲ, ಅವ್ರೇನಿದ್ರು ಬಿಸ್ನೆಸ್ ಅಲ್ಲೇ ಬ್ಯುಸಿ ಆಗಿರ್ತಾರೆ ಅಷ್ಟೇ, ಸ್ವಲ್ಪ ಮಾತ್ ಕಮ್ಮಿ ಅಂತ ಕಾಂತಲಕ್ಷ್ಮಿ ಬುಲ್ಡೆ ಮೇಲೆ ಬುಲ್ಡೆ ಬಿಡ್ತಾ ಇರ್ತಾಳೆ. ನಮ್ ಬಗ್ಗೆ ಮನುಷ್ಯರು ಮಾತಾಡೋದಲ್ಲ, ಇಡೀ ಪ್ರಾಣಿಗಳೇ ಮಾತಾಡ್ತವೆ, ಬೇಕಿದ್ರೆ ನೋಡ್ತೀರಾ ಅಂತ ಹೋಗಿ ಟಿವಿನ ಆನ್ ಮಾಡ್ತಾಳೆ. ಅದರಲ್ಲಿ ಮೂಲಕ ಪ್ರಾಣಿಗಳ ಜೊತೆ ನಿಂತ್ಕೊಂಡು ತೆಗೆಸ್ಕೊಂಡಿರೋ ಫೋಟೋ ತರ ಇರುವ ಎಲ್ಲ ಫೋಟೋನು ತೋರ್ಸೋಕೆ ಶುರು ಮಾಡ್ತಾಳೆ. ಆ ಫೋಟೋದಲ್ಲಿ ಜಿರಾಫೆ ಜೊತೆ, ಆನೆ ಜೊತೆ, ಸಿಂಹ ಜೊತೆ ಇದೇ ತರ ತಂದೆ ಮಗಳು ತಾಯಿ ಸೇರಿ ಫೋಟೋನ ತೆಗೆಸ್ಕೊಂಡಿರ್ತಾರೆ. ಓ ನೋಡಿದ್ರಾ, ನಮ್ಮ ಮನೆಯವ್ರದ್ದು ಇಂಟರ್ನ್ಯಾಷನಲ್ ಆಫ್ರಿಕಾದಲ್ಲಿ
ಒಂದು ಝೂ ಇದೆ, ಅದನ್ನೇ ನಮ್ಮ ಮನೆಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರಾಣಿಗಳೆಲ್ಲ ನಮ್ಮ ಮನೆಯವರೇ ಇವ್ರನ್ನ ಪಳಗಿಸಿದ್ದಾರೆ ಗೊತ್ತಾ. ಅದಕ್ಕೆ ನಮ್ಮ ಮನೆಯವ್ರಿಗೂ ನಮಗೂ ಇವೆಲ್ಲ ಇಷ್ಟೊಂದು ಕ್ಲೋಸ್ ಆಗಿದ್ದಾವೆ. ನೋಡಿದ್ರ ಎಷ್ಟು ಫ್ರೆಂಡ್ಲಿ ಇದಾವೆ ಅಂತ ಹೇಳ್ತಾ ಇರ್ತಾಳೆ. ಈ ಸುಳ್ಳ ಕೇಳ್ತಾ ಇರೋ ಎಲ್ರು ಹೌದಾ ಹೌದಾ ಅನ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಕೊನೆಗೆ ಡೈನೋಸಾರ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಬಂದೇ ಬಿಡುತ್ತೆ. ಅದನ್ನು ನೋಡಿ ಎಲ್ರು ಶಾಕ್ ಆಗಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಏನ್ರಿ ಇದು ಕಾಂತಲಕ್ಷ್ಮಿ ಅವರೇ, ಏನಿದು ಡೈನೋಸಾರ್ ಜೊತೆ ತೆಗೆಸ್ಕೊಂಡಿದ್ದೀರಾ ಅಂತ ಹೇಳಿದಾಗ ಅನಿಕೆ ತಾಯಿ, ಓ ನನ್ಗನ್ಸುತ್ತೆ ನೀವು ಮಗಳು ಮದುವೆಗೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಎಷ್ಟೋ ವರ್ಷದ ಹಿಂದೆ ಹೋಗಿ ಆ ಡೈನೋಸಾರ್ ಜೊತೆಗೆ ನೀವು ಫೋಟೋ ತೆಗೆಸ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜಕ್ಕೂ ನೀವು ಗ್ರೇಟ್ ಬಿಡಿ, ತುಂಬಾನೇ ಗ್ರೇಟ್ ಅಂತ ಕಿಂಡಲ್ ಮಾಡೋಕೆ ಶುರು ಮಾಡ್ತಾಳೆ. ಆಗ ಎಲ್ರು ಸಡನ್ಲಿ ಶಾಕ್ ಆಗಿ, ಏನ್ರಿ ಇದು ಡೈನೋಸಾರು ಅಂದ್ರೆ ಇವಾಗೆಲ್ಲ ನೋಡಿದ್ದು ನಾವು ಸುಳ್ಳ, ಅದೆಲ್ಲ ಫೇಕ್ ಫೋಟೋಗಳ ಅಂತ ಹೇಳಿದಾಗ ಏನು ಮಾತಾಡೋದಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಕಾಂತಲಕ್ಷ್ಮಿ. ಅದೇ ಟೈಮಿಗೆ ಮೋನಿಕಾ, ಓ ಆ ಫೋಟೋ ಎಲ್ಲ ನಿಜ, ಇದು ಮಾತ್ರ ಸುಳ್ಳು, ಇದು ಒಂದ್ ಡೈನೋಸಾರ್ ಬೊಂಬೆ ಅಷ್ಟೇ, ಅದ್ರ ಜೊತೆ ನಾವು ಫೋಟೋ ತೆಗೆಸ್ಕೊಂಡಿದ್ವಿ, ಅದು ಎಷ್ಟು ರಿಯಲ್ ಆಗಿ ಕಾಣಿಸುತ್ತಲ್ವಾ, ಅದೇ ತರ ಅಲ್ಲಿ ಯಾವ್ದನ್ನು ಆರಾಮಾಗಿ ನಂಬ್ಬಿಡ್ಬೋದು, ಆ ತರ ಒಂದು ಗೊಂಬೆನ ರೆಡಿ ಮಾಡಿರ್ತಾರೆ ಅಂತ ಮೋನಿಕಾ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ತಾಳೆ. ಈ ಕಡೆ ವಿವೇಕ್ ಮತ್ತು ಗೌರಿ ಬೈಕ್ ಮೇಲೆ ಬರ್ತಾ ಇರ್ತಾರೆ. ಆ ಬೈಕ್ ಗೌರಿದ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ವಿವೇಕ್ಗೆ ಅದು ಓಡ್ಸೋಕೆ ಬರ್ತಾ ಇರೋದಿಲ್ಲ. ಅದು ನೋಡೋಕ್ ಬೇರೆ ಚಿಕ್ಕದು ಬೇರೆ ಇರುತ್ತೆ. ಆ ಕಡೆ ಈ ಕಡೆ ಮಾಡ್ಕೊಂಡು ವಿವೇಕ್ ಬರ್ತಾ ಇರ್ತಾನೆ. ದಾರಿ ಉದ್ದಕ್ಕೂ ಜನ, ಏನ್ರಿ ಇದು ಕಾಣಿಸಲ್ವಾ, ಯಾಕೆ ನೀವು ಸಾಯಕ್ ಬರ್ತೀರಾ ಗಾಡಿ ಮಧ್ಯೆ ಅಂತ ಬೈಯೋಕೆ ಶುರು ಮಾಡ್ತಾರೆ. ಕೆಲವೊಬ್ರು, ಏನ್ರಿ ಲವರ್ಸು ಈ ತರ ನಾನು ಗಾಡಿ ಓಡಿಸೋದು ಅಂದ್ರೆ ಮನೇಲಿ ಜಾಗ ಸಿಗ್ಲಿಲ್ವಾ ನಿಮ್ಗೆ, ಅದಕ್ಕೆ ರೊಮ್ಯಾನ್ಸ್ ಮಾಡೋಕೆ ಇಲ್ಲಿ ಬಂದ್ಬಿಡ್ತೀರಾ, ನಿಮ್ ಜೀವಕ್ಕೆ ಈ ಗಾಡಿಗೂ ಲೈಸೆನ್ಸೇ ಇಲ್ವಾ ಅಂತ ಕಿಂಡಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಗೌರಿ, ನಿಲ್ಲಿಸ್ರಿ ಗಾಡಿನ, ಸಾಕು ನೀವು ಓಡಿಸಿದ್ದು ಸಾಕು, ನಿಮ್ ಗಾಡಿ ಸರಿಯಾಗಿ ಗಾಡಿ ಓಡ್ಸಕ್ ಬರಲ್ವಾ, ಸರಿ ಹಿಂದೆ ಕೂತ್ಕೊಳ್ಳಿ, ನನಗ್ ಸಾಯಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ತಾನೇ ಗಾಡಿ ಓಡ್ಸೋಕೆ ಶುರು ಮಾಡ್ತಾಳೆ ಗೌರಿ. ಈ ಕಡೆ ಕಾಂತಲಕ್ಷ್ಮಿ ಮನೆಯಲ್ಲಿ ಎಲ್ರು ವಿವೇಕ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆಗ ಸಡನ್ಲಿ ಗಾಡಿ ಸೌಂಡ್ ಕೇಳಿ ಅಳಿಯಂದ್ರು ಬಂದ್ರು ಅನ್ಸುತ್ತೆ ಅಕ್ಕ, ಬಾ ಆರತಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಬರೋಣ ಅಂತ ಕಾಂತಲಕ್ಷ್ಮಿ ಮತ್ತು ಅವ್ರ ಅಕ್ಕ ಹೊರಗಡೆ ಬರ್ತಾರೆ. ಹೊರಗಡೆ ಗೌರಿ ಮತ್ತು ವಿವೇಕ್ನ ಕಂಡು, ಓ ಇವಳೇನು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ, ಏನಾಗುತ್ತೋ ಏನೋ, ಇವರೆಲ್ಲ ನೋಡ್ಬಿಟ್ರೆ ಮುಗೀತು ಕತೆ ಅಂತ ಅನ್ಕೋತಾ ಇರುವಾಗ ವಿವೇಕ್ ಗಾಡಿಯಿಂದ ಕೆಳಗಡೆ ಇಳಿದು ಗೌರಿಗೆ 1000 ರೂಪಾಯಿ ದುಡ್ಡನ್ನ ಕೊಡ್ತಾನೆ. ಏನ್ರಿ ಇದು ದುಡ್ಡು ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ, ಓ ನನಗೆ ಯಾರ ಜೊತೆಗೂ ಫ್ರೀ ಆಗಿ ಲಿಫ್ಟ್ ತಗೊಂಡು ಅಭ್ಯಾಸ ಇಲ್ಲ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳಿ 1000 ರೂಪಾಯಿನ ಗೌರಿ ಕೈಗೆ ಇಡ್ತಾನೆ. ಆಗ ಗೌರಿ, ಹಲೋ, ನನ್ನಿಂದ ನಿಮ್ ಗಾಡಿ ಪಂಚರ್ ಆಯ್ತಲ್ವಾ, ಅದಕ್ಕೋಸ್ಕರ ತಗೊಳ್ಳಿ, ಇದನ್ನ ದುಡ್ಡನ್ನ ಇಟ್ಕೊಳ್ಳಿ, ಈ 5 ರೂಪಾಯಿ ಮೇಲೆ ಏನಕ್ಕೆ ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ರಂಗೋಲಿ ಹಾಕಿ ನಿಮಗೋಸ್ಕರ ವೇಟ್ ಮಾಡ್ತಾ ಇದಾರಲ್ಲ ಈ ಮನೆಯವರು, ಅವ್ರು ಆರತಿ ಮಾಡಿದ್ರೆ ಆ ತಟ್ಟೆಲಿ 5 ರೂಪಾಯಿನ ಹಾಕಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಗೌರಿ. ಈ ಕಡೆ ಕಾಂತಲಕ್ಷ್ಮಿ ಮತ್ತು ಆಕೆ ಅಕ್ಕ ಬಂದು ವಿವೇಕ್ಗೆ ಆರತಿ ಮಾಡ್ತಾರೆ. ಓ ಯಾಕಪ್ಪ ಲೇಟು ಅಂತ ಹೇಳಿದಾಗ, ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದಾಗ, ಪರವಾಗಿಲ್ಲ ಬಾರಪ್ಪ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಹೋದ್ಮೇಲೆ ಎಲ್ರು ಯಾಕಪ್ಪ ಲೇಟು ಅಂತ ಕೇಳಿದಾಗ, ಅದು ಗಾಡಿ ಕೆಟ್ಟೋಗಿತ್ತು ಅಂತ ಹೇಳ್ತಾನೆ. ಆಗ ಕಾಂತಲಕ್ಷ್ಮಿ, ಸರಿ ಸರಿ ಹೋಗಮ್ಮ ಮೋನಿಕಾ, ಅಳಿಯಂದ್ರಿಗೆ ಮನೆಯೆಲ್ಲ ತೋರಿಸು ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ ತೋರಿಸ್ತೀನಿ ಅಂತ ವಿವೇಕ್ನ ಕರ್ಕೊಂಡು ಎಲ್ಲ ಮನೇನು ತೋರ್ಸೋಕೆ ಶುರು ಮಾಡ್ತಾಳೆ ಮೋನಿಕಾ. ಮನೆ ನೋಡಿ ತುಂಬಾನೇ ಖುಷಿ ಆಗತ್ತೆ ವಿವೇಕ್ಗೆ. ಓ ಸೂಪರ್ ಆಗಿದೆ, ಡಿಸೈನ್ ಅಂತೂ ಅಮೇಸಿಂಗ್ ಆಗಿದೆ, ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಬರೀ ಅದನ್ನೇ ಮನೆ ಬಗ್ಗೆನೆ ಕೇಳ್ತಾ ಇರ್ತಾನೆ. ಆಗ ಮೋನಿಕಾ ಒಂದು ಡೋರ್ ಹತ್ರ ನಿಂತ್ಕೊಂಡಿರ್ತಾಳೆ. ಆ ಡೋರ್ ಹ್ಯಾಂಡಲ್ ತುಂಬಾನೇ ಸುಂದರವಾಗಿರುತ್ತೆ. ಅದನ್ನ ನೋಡಿ ವಿವೇಕ್, ವಾವ್ ಸೂಪರ್ ಆಗಿದೆ ಅಂತ ಹೇಳಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಮೋನಿಕನ ಹತ್ರ ಬರ್ತಾನೆ. ಆಗ ಮೋನಿಕಗೆ, ಇವರೇನು ನನ್ನೇ ಟಚ್ ಮಾಡ್ತಾರೋ ಅಂತ ಕಣ್ಣನ್ನ ಮುಚ್ಕೋತಾಳೆ. ಅದೇ ಟೈಮಿಗೆ ವಿವೇಕ್ ಆ ಡೋರ್ ಹ್ಯಾಂಡಲ್ ಹಿಡಿದು, ಓ ಸೂಪರ್ ಆಗಿದೆ, ಆಂಟಿಕ್ ಪಿಸಿದು ಅಂತ ಹೇಳಿದಾಗ, ಇವನೇನಪ್ಪ ಈ ತರ ಇದ್ದಾನೆ, ಇವನಿಗೇನು ಟೇಸ್ಟೇ ಇಲ್ವಾ ಅಂತ ಮನ್ಸಲ್ಲೇ ಬೈಕೋತಾಳೆ ಮೋನಿಕಾ. ಈ ಕಡೆ ಬೆಡ್ರೂಮ್ನ ತೋರಿಸುವಾಗ, ವಾವ್ ಈ ಮನೆ ಇಂಟೀರಿಯರ್ ಸೂಪರ್ ಆಗಿದೆ, ಯಾರು ಮಾಡಿಸಿದ್ದು, ಓ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಅಲ್ಲ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಪದೇ ಪದೇ ಮನೆ ಬಗ್ಗೆನೆ ಕೇಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಮೋನಿಕಾ, ಏನ್ ಇವನು ಸ್ವಲ್ಪ ಇವನಿಗೂ ಟೇಸ್ಟೇ ಇಲ್ವಾ, ಇವನೆಂತ ಮನುಷ್ಯ ಅಂತ ಮನ್ಸಲ್ಲೇ ಬೈಕೋತಾ ಇರ್ತಾಳೆ. ಆಗ ಸಡನ್ಲಿ ಮೋನಿಕಾ, ರೀ ವಿವೇಕ್ ಅವ್ರೆ, ನಿಮ್ ಕಂಪ್ನಿಗೆ ಯಾವ್ದೋ ಮಾಡೆಲ್ನ ಹುಡುಕ್ತಾ ಇದ್ದೀರಿ ಅಂತ ಗೊತ್ತಾಯ್ತು, ಮಾಡೆಲ್ ಸಿಕ್ರಾ ಅಂತ ಕೇಳ್ತಾಳೆ. ಆಗ ವಿವೇಕ್, ಇಲ್ಲ ರೀ, ಇಡೀ ಕರ್ನಾಟಕ ಹುಡುಕಿದೀವಿ, ಯಾರು ಸಿಗ್ತಾನೆ ಇಲ್ಲ, ಸೆಟ್ಟೇ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಯಾಕ್ರಿ ಆ ಕಡೆ ಈ ಕಡೆ ಹುಡುಕ್ತೀರಾ, ನಾನೇ ಇಲ್ವಾ, ನಾನ್ ಮಾಡೆಲ್ ಆಗಕ್ಕೆ ಲಾಯಕ್ಕಿಲ್ವಾ ಅಂತ ಕೇಳಿದಾಗ, ಯಾಕ್ರಿ ನೀವ್ ಯಾಕೆ ಲಾಯಕ್ಕಿಲ್ಲ, ನೀವು ಸೂಪರ್ ಆಗಿದ್ದೀರಾ,
ಆದ್ರೆ ನೀವು ಈ ವಿವೇಕ್ ಹೆಂಡತಿ ಅನ್ನೋ ಬ್ರ್ಯಾಂಡ್ಗೆ ನೀವು ಮಾಡೆಲ್ ಆಗಿದ್ದೀರಾ ಅಂದ್ಮೇಲೆ ಈ ಬೇರೆ ಮಾಡೆಲ್ ನಿಮಗೆ ಯಾಕ್ರಿ? ನನ್ಗೆ ಗೊತ್ತು ನೀವು ಈ ತರ ಎಲ್ಲ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇದ್ದೀರಾ ಅಂತ. ಆಕ್ಚುಲಿ ನಿಮ್ಗೆ ಇದೆಲ್ಲ ಮಾಡೋಕೆ ಇಷ್ಟನೇ ಇಲ್ಲ ನನ್ಗೆ ಗೊತ್ತು ರೀ ಅಂತ ಹೇಳಿದಾಗ ಮೋನಿಕಾ ಮನ್ಸಲ್ಲೇ ಬೈಕೋತಾಳೆ. ಅಯ್ಯೋ, ಅವತ್ತು ಆ ಗೌರಿ ಹೇಳಿರೋ ಮಾತನ್ನ ನಾನು ಕಾಪಿ ಪೇಸ್ಟ್ ಮಾಡಿದೆ, ಅದನ್ನೇ ಇವನು ನಿಜ ಅನ್ಕೊಂಡಿದ್ದಾನಲ್ಲ. ನನಗೆ ಮಾಡ್ಲಿಂಗ್ ಅಂದ್ರೆ ತುಂಬಾನೇ ಇಷ್ಟ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.